ಯುವರ್ ನೇಮ್ ಕವಿತಾ ರೈಟ್? ಹೌದು ಸೊ ಸರ್. ವಾಟ್ ಆರ್ ನಿಮ್ಗೆ ಏನು ಸಮಸ್ಯೆ ಇದೆಲ್ಲ ಹೇಳಿ. ಆಕ್ಚುಲಿ ಡಯಾಬಿಟಿಸ್ ಸಿನ್ಸ್ ಒಂದು 10 ಇಯರ್ಸ್ ಇಂದ ಇದೆ. ಇವಾಗ ಸದ್ಯಕ್ಕೆ ಒಂದು 3 ತಿಂಗಳಿಂದ ಬ್ಯಾಕ್ ಪೇನ್, ಶೋಲ್ಡರ್ ಪೇನ್ ಆಗ್ತಾ ಇದೆ ತುಂಬಾ ಜಾಸ್ತಿ, ಬೋತ್ ದ ಸೈಡ್. ಆಮೇಲೆ ಎಷ್ಟೋ ಹಾಸ್ಪಿಟಲ್ಗೆ ಹೋದ್ವಿ, ಕ್ಲಿನಿಕ್ ಮೀನ್ ಆಯುರ್ವೇದ ಅದೆಲ್ಲ ಮೆಡಿಸಿನ್ ತಗೊಳ್ಳಿ, ಏನು ಇಂಪ್ರೂವ್ಮೆಂಟ್ ಇಲ್ಲ. ಸೊ ಆಮೇಲೆ ನಮ್ಮ ಪಕ್ಕದ ಮನೆಯಲ್ಲಿ ಹೇಳಿದ್ರು ಈ ಥರ ಕಬಾಬ್ ಫ್ಯಾಕ್ಟ್ರೀಸ್ ಇದೆ, ಅಲ್ಲಿ ನೋಡಿ ಹೋಗಿ, ಡಾಕ್ಟರ್ ರುದ್ರೇಶ್ ಅಂತ, ನಾಗರ್ಬಾವಿನಲ್ಲಿ. ಸೊ ಅದಕ್ಕೆ ಬಂದ್ವಿ ಸರ್. ಓಕೆ, ಈಗ ನಿಮಗೆ ಶೋಲ್ಡರ್ ಪೇನು, ನೆಕ್ ಪೇನ್ ಇದೆ ಅಂತ ಹೇಳಿದ್ರಿ. ಹೌದು ಸರ್. ಯಾವಾಗಿಂದ ಇದೆ ಇದು? 3 ತಿಂಗಳಿಂದ ಇದೆ 3 ಸರ್. ತಿಂಗಳಿಂದ. ಓಕೆ, ಈಗ ಯಾವಾಗ ಜಾಸ್ತಿ ಆಗುತ್ತೆ ಪೇನು? ಮಲ್ಕೊಂಡಾಗ ಅಥವಾ ಕೂತ್ಕೊಂಡಾಗ, ಭಾರ ಮಲ್ಕೊಂಡಾಗ ಎತ್ಬೇಕಾದ್ರೆ? ಇಲ್ಲ, ಇಲ್ಲಿ ಮಲ್ಕೊಂಡಾಗ ನನಗೆ ಫೋಲ್ಡ್ ಮಾಡಕ್ ಆಗಲ್ಲ ಸರ್. ಇಲ್ಲಿ ತುಂಬಾ ಪೇನ್ ಆಗ್ತಾ ಇದೆ, ಇಲ್ಲಿ ಆಮೇಲೆ ಇಲ್ಲಿಂದ ಡೇಟ್ ಆಗ್ತಾ ಇದೆ ಪೇನ್ ಮಲ್ಗುವಾಗ. ಏನಾದ್ರೂ ಎತ್ತುವಾಗ್ನೂ ಆ ಥರ ಆಗ್ತಾ ಇದೆ. ಮತ್ತೆ ಭಾರ ಎತ್ಬೇಕಾದ್ರೆ ಪ್ರಾಬ್ಲಮ್ ಆಗುತ್ತೆ. ಈ ಥರ ರಾತ್ರಿ ಮಲ್ಕೊಂಡಾಗ ಏನು ಪ್ರಾಬ್ಲಮ್ ಆಗುತ್ತಾ? ಇದು ಪ್ರಾಬ್ಲಮ್ ಆಗುತ್ತೆ. ಪ್ರಾಬ್ಲಮ್ ಆಗ್ತಾ ಇದೆ. ಓಕೆ, ಸೊ ಸೀದಾ ಕುತ್ಕೊಳ್ಳಿ, ಸ್ವಲ್ಪ ಟೆಸ್ಟ್ ಮಾಡೋಣ. ಹಾಂ ಸರ್. ಲ್ಯಾಟ್ರಲ್ ರೈಸ್ ಮಾಡಿ, ಈ ಥರ ಫುಲ್ ಮೇಲೆ ಮಾಡೋಕ್ಕಾಗತ್ತಾ? ನೋವಾಗುತ್ತೆ ಏನಾದ್ರು ಈಗ? ಓಕೆ, ಬಿಡಿ. ಸ್ಟ್ರೈಟ್ ಮಾಡಿ, ಇನ್ನು ಸ್ವಲ್ಪ ಮೇಲೆ ಮಾಡಿ, ನೋವಾಗುತ್ತಾ? ಹಾಂ. ಓಕೆ, ಸೊ ನೆಕ್ಸ್ಟು ಈ ಥರ ಟಚ್ ಮಾಡಿ ಅಪೋಸಿಟು, ಕಮ್ ದಿಸ್ ಸೈಡ್, ಇಲ್ಲೆಲ್ಲ. ದಿಸ್ ಈಸ್ ಫ್ರೋಜನ್ ಶೋಲ್ಡರ್. ನೋಡಿ, ನಿಮಗೆ ಈ ಥರ ಟಚ್ ಮಾಡಬೇಕು. ಯು ಆರ್ ಏಬಲ್ ಟು ಕಮ್ ಹಿಯರ್. ಫ್ರೋಜನ್ ಶೋಲ್ಡರ್ ಅಂತ ಅಡೇಸಿವ್ ಕ್ಯಾಪ್ಸುಲೈಟಿಸು. ಇದು ಯಾಕೆ ಬರುತ್ತಂದರೆ, ನೋಡಿ, ರಕ್ತದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಆದಾಗ, ಈಗ ನೋಡಿ, ನೀರು, ಹಾಲು, ಮಜ್ಜಿಗೆ, ತುಪ್ಪ 4 ಕಂಪೇರ್ ಮಾಡಿದರೆ ತುಪ್ಪ ಗಟ್ಟಿಯಾಗಿರುತ್ತೆ. ಅದೇ ಥರ ವಾಟರು, ಮಿಲ್ಕು, ಜಾಮೂನ್ ಸಿರಪ್ಪು, ಜಿಲೇಬಿ ಸಿರಪ್ ದಪ್ಪ ಆಗಿರುತ್ತೆ. ಇಲ್ಲಿ ಫ್ಲೂಯಿಡು ನಿಮಗೆ ನೀರು ಥರ ಇರಬೇಕು. ಜಿಲೇಬಿ ಸಿರಪ್ ಥರ ಆದರೆ ಒಂದಕ್ಕೊಂದು ಅಂದ್ಕೊಂಡ್ಬಿಟ್ಟು ಇನ್ಫ್ಲಮೇಷನ್ ಆಗುತ್ತೆ, ಅಂದ್ಕೊಳ್ಳುತ್ತೆ, ಅವಾಗ ಮೂವ್ ಮಾಡೋಕ್ಕಾಗಲ್ಲ. ಈ ಥರ ಮಾಡೋಕ್ಕೆ ಹೋದರೆ ಪೇನ್ ಆಗುತ್ತೆ. ಸೊ ಇದು ಫ್ರೋಜನ್ ಶೋಲ್ಡರು, ವೆರಿ ಕಾಮನ್ ಇನ್ ಡಯಾಬಿಟಿಕ್, ಆಲ್ಸೋ ಕಾಲ್ಡ್ ಆಸ್ ಅಡೇಸಿವ್ ಕ್ಯಾಪ್ಸುಲೈಟಿಸು. ಇದಕ್ಕೆ ನೀವು ಏನೇ ಟ್ರೀಟ್ಮೆಂಟ್ ತೊಗೊಂಡ್ರೂ ವಾಸಿ ಆಗಲ್ಲ. ಪೇನ್ ಕಿಲ್ಲರ್ ತೊಗೊಂಡ್ರೆ ಪೇನ್ ಕಡಿಮೆ ಆಗುತ್ತೆ, ಜಾಯಿಂಟ್ ಹಾಳಾಗುತ್ತೆ. ಸೊ ಅದೇ ಪೇನ್ ಕಿಲ್ಲರ್, ಮಸಾಜ್ ಅವೆಲ್ಲ ಟೆಂಪ್ರರಿ. ಇದಕ್ಕೆ ವರ್ಕ್ ಆಗೋದು ಒಂದೇ ಒಂದು ಕೈರೋಪ್ರಾಕ್ಟಿಕ್ಕು. ಅದರಲ್ಲಿ ಮೊಬಿಲೈಸೇಷನು, ಡಿಸ್ಟ್ರಾಕ್ಷನ್ನು ಅಂತ ಮಾಡ್ತೀವಿ, ಮತ್ತು ಒಂದು ಶಾಕ್ ಥೆರಪಿಯಿಂದ ಮಾಡ್ತೀವಿ. ಜೊತೆಗೆ ಪೇನ್ ರಿಲೀಫ್ಗೆ ಕೈರೋಪ್ರಾಕ್ಟಿಕ್ಕು ಮತ್ತು ಅಕ್ಯುಪಂಕ್ಚರು, ಇವೆರಡು ಟ್ರೀಟ್ಮೆಂಟಿಂದ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಎಕ್ಸಸೈಸ್ ಮಾಡಿ ಕಡಿಮೆ ಮಾಡ್ಕೋಬೋದು, 2-3 ವರ್ಷ ಬೇಕು, ಅಟ್ಲೀಸ್ಟ್ 2 ವರ್ಷ ಬೇಕು, ಭಾಳ ಜನ ಮಾಡೋಕ್ಕಾಗಲ್ಲ. ಸೊ ನಾವು ನಮ್ಮ ಕೈರೋಪ್ರಾಕ್ಟಿಕ್ಕು ಮತ್ತು ಅಕ್ಯುಪಂಕ್ಚರು, ಕಪ್ಪಿಂಗ್ ಥೆರಪಿಯಲ್ಲಿ ಫಾಸ್ಟಾಗಿ ಮಾಡ್ಬೋದು. ಇದು ಎಲ್ಲಕ್ಕಿಂತ ಭಾಳ ಫಾಸ್ಟ್ ವರ್ಕ್ ಆಗುತ್ತೆ. ಈಗ ನೀವು ಈ ಕೈನ ಚೆಕ್ ಮಾಡಿ. ಇದು ಆಗುತ್ತೆ. ಹಿಂದ್ಗಡೆ ಟ್ರೈ ಮಾಡಿ, ಅಪೋಸಿಟು. ಇದೆಲ್ಲ ಮೇಲೆ ಹೋಗುತ್ತೆ ನಿಮಗೆ. ಸೊ ರೈಟ್ ಶೋಲ್ಡರ್, ಫ್ರೋಜನ್ ಶೋಲ್ಡರ್ ಇದೆ ನಿಮಗೆ. ಸೊ ಫ್ರೋಜನ್ ಶೋಲ್ಡರ್ಗೆ ಯೋಗ, ಎಕ್ಸಸೈಸು ಅಷ್ಟೊಂದು ವರ್ಕ್ ಆಗಲ್ಲ, ಯಾಕಂದರೆ ಎನಿ ಮೂಮೆಂಟ್ ಹರ್ಟ್ ಆಗುತ್ತೆ. ಸೊ ನಿಮಗೆ ಅಲ್ಲಿ ಗ್ಯಾಪ್ ಕ್ರಿಯೇಟ್ ಮಾಡಬೇಕು, ಥಿಕ್ ಫ್ಲೂಯಿಡ್ಸ್ ತಿನ್ ಮಾಡಬೇಕು, ಮೊಬಿಲಿಟಿ ಇಂಪ್ರೂವ್ ಮಾಡಬೇಕು, ಮತ್ತು ಅವ್ರಿಗೆ ಇನ್ಫ್ಲಮೇಷನ್ ಕಡಿಮೆ ಆಗಬೇಕು. ಸೊ ಇದು ಕೈರೋಪ್ರಾಕ್ಟಿಕ್ ಇಸ್ ಒನ್ ಆಫ್ ದ ಬೆಸ್ಟ್ ಮೆಥಡ್. ಬರೀ ಕೈರೋಪ್ರಾಕ್ಟಿಕ್ಕಿಂದ ವಾಸಿ ಆಗಲ್ಲ, ಪೇನ್ ರಿಲೀಫ್ಗೆ ಇಮಿಡಿಯೇಟು ಅಕ್ಯುಪಂಕ್ಚರು, ಕಪ್ಪಿಂಗ್ ಥೆರಪಿ ಕೂಡ ಕೊಡಬೇಕು. ಸೊ ನಿಮಗೆ ಒಂದು ಕೈರೋಪ್ರಾಕ್ಟಿಕನ್ನು ಕೊಡ್ತೀನಿ. ಈಗ ನೆಕ್ ಚೆಕ್ ಮಾಡೋಣ. ಸೊ ಸೈಡ್ ಮೂವ್ ಮಾಡಿ ನೋಡೋಣ, ಇಲ್ಲಿ ಸೈಡು, ಇಲ್ಲಿ ಮೂವ್ ಮಾಡಿ. ಅಷ್ಟೇ ಆಗುತ್ತಾ? ಟಚ್ ಆಗ್ತಾ ಇಲ್ಲ. ಸೊ 45 ಡಿಗ್ರಿ. ಸೊ ಇಲ್ಲಿ ನಿಮಗೆ ಸಮಸ್ಯೆ ಇದೆ, ನೆಕ್ಕು ಒಂದಕ್ಕೊಂದು ಮೂವ್ ಆಗ್ತಾ ಇಲ್ಲ. ಸೊ ಇದು ಏನಾಗುತ್ತೆ ನೋಡಿ, ಈ ಥರ ಮೂವ್ ಆಗಬೇಕು. ಇಲ್ಲಿ ಒಂದಕ್ಕೊಂದು ಅಂದ್ಕೊಂಡ್ಬಿಟ್ಟಿದೆ ನಿಮಗೆ. ಫಸ್ಟೆಡ್ ಜಾಯಿಂಟ್ಸ್ ಇಲ್ಲಿ ಅಂದ್ಕೊಂಡಾಗ ಮೂವ್ ಆಗಲ್ಲ, ರಿಸ್ಟ್ರಿಕ್ಷನ್ ಆಗುತ್ತೆ. ಸೊ ಆ ಕಡೆ ಮೂವ್ ಮಾಡಿ, ಇದು ಟಚ್ ಆಗಬೇಕು ಶೋಲ್ಡರ್ಗೆ, ಇದಕ್ಕೆ ಆಗ್ತಾ ಇಲ್ಲ. 45 ಡಿಗ್ರಿ, 90 ಡಿಗ್ರಿ ಇರಬೇಕು. ಲ್ಯಾಟ್ರಲ್ ಮಾಡಿ, ಇದು ಆಗ್ತಾ ಇದೆ. ಈ ಕಡೆ ಮಾಡಿ, ಇದು ಸರಿಯಾಗಿದೆ. ಬ್ಯಾಕಲ್ಲಿ ಮಾಡಿ, ದಟ್ ಇಸ್ ಕರೆಕ್ಟ್. ಫ್ರಂಟಲ್ಲಿ ಮಾಡಿ. ಪೇನ್ ಆಗ್ತಾ ಇದೆಯಾ? ಓಕೆ, ಕೈಯಲ್ಲಿ ಜೋಮ್ ಬರುತ್ತಾ? ಮತ್ತು ಇದ್ರ ನೆಕ್ ಸಮಸ್ಯೆ ಇದ್ದವರಿಗೆ ಬೇರೆ ಬೇರೆ ಸಮಸ್ಯೆ ಬರುತ್ತೆ, ನಾನು ಹೇಳ್ತೀನಿ ನಿಮಗೆ. ನೀವು ಅದರಲ್ಲಿ ಎಷ್ಟು ನಿಜ ಸುಳ್ಳು ಅಂತ ಹೇಳಬೇಕು. ಒಂದು ತಲೆ ತಿರುಗೋದು, ಗಿಡಿನೆಸ್, ವರ್ಟಿಗೋ, ಶಾರ್ಟ್ ಟರ್ಮ್ ಮೆಮರಿ ಲಾಸ್ ಆಗಿದೆಯಾ? ಹೇರ್ ಲಾಸ್ ಆಗ್ತಾ ಇದೆ, ಕಣ್ಣು ಡ್ರೈ ಆಗೋದು, ಬ್ಲರ್ ಆಗೋದು, ವಿಷನ್ ಚೇಂಜ್ ಆಗೋದಾಗ್ತಾ ಇದೆ. ಓಕೆ, ನಿದ್ರೆ ಸಮಸ್ಯೆ ಬರುತ್ತೆ, ನಿದ್ರೆ ಬರಲ್ಲ ಸರಿಯಾಗಿ. ಮತ್ತು ಜಾಸ್ತಿ ಮೊಬೈಲ್ ನೋಡಿದಾಗ, ಟಿವಿ ನೋಡಿದಾಗ ಕಣ್ಣು ಉರಿಯೋದು, ಪೇನ್ ಬರುತ್ತಾ? ಆಗ್ತಾ ಇಲ್ಲ. ಓಕೆ, ನೆಕ್ಸ್ಟು ನಿಮಗೆ ಇದ್ರ ಜೊತೆಗೆ
ಇನ್ನೂ ಕೆಲವು ಸಮಸ್ಯೆ, ನೋಸ್ ಬ್ಲಾಕು, ಅಲರ್ಜಿ ಎಲ್ಲ ಆಗ್ತಾ ಇದೆ? ಅಲರ್ಜಿ ಜಾಸ್ತಿ ಏನಿಲ್ಲ. ಓಕೆ, ಸೊ ಈಗ ನಾವು ಟ್ರೀಟ್ಮೆಂಟನ್ನು ಮಾಡ್ಬೋದು ಈಗ. ಸೊ ಫಸ್ಟು ಇದು ಫ್ರೋಜನ್ ಶೋಲ್ಡರ್ ವೀಕ್ಲಿ ಮಿನಿಮಮ್ ಟ್ವೈಸ್ ಮಾಡಬೇಕು. 3 ತಿಂಗಳು ಬೇಕಾಗ್ಬೋದು, 6 ತಿಂಗಳು ಬೇಕಾಗ್ಬೋದು, ಅಥವಾ 1 ತಿಂಗಳಲ್ಲಿ ಸರಿ ಹೋಗ್ಬೋದು. ಸಕ್ಕರೆ ಅಂಶ ಕೂಡ ಕಡಿಮೆ ಆಗಬೇಕು, ಡಯಾಬಿಟಿಸ್ ಕೂಡ ಟ್ರೀಟ್ ಮಾಡಬೇಕು, ಜೊತೆಗೆ ಫ್ರೋಜನ್ ಶೋಲ್ಡರ್.